ಎಲ್ಲ ಗೃಹಲಕ್ಷ್ಮಿಯರು ಮತ್ತು ರೈತರು ತಪ್ಪದೆ ನೋಡಲೇಬೇಕಾದಂತಹ ವಿಷಯ. ರೈತರಿಗೆ ಊಹಿಸಲಾಗದಂತಹ ಭರ್ಜರಿ ಗುಡ್ ನ್ಯೂಸ್ ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 2,000 ಹಾಗೂ 2,000 4,000 ರೂಪಾಯಿ ಹಣ ಭರ್ಜರಿ ಗುಡ್ ನ್ಯೂಸ್. ವೀಕ್ಷಕರೇ, ರೈತರಿಗೆ ಬೆಳೆ ವಿಮೆ ಪರಿಹಾರದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. 35 ಲಕ್ಷ ರೈತರಿಗೆ ಬೆಳೆ ವಿಮೆ ಪರಿಹಾರ ನೀಡಲಾಗುತ್ತಿದೆ ಹಾಗೂ ಸಾಲ ಮನ್ನಾ ಮಾಡಲಾಗುತ್ತಿದೆ. ಹಣಕಾಸು ಸಚಿವರು ಸ್ಪಷ್ಟ ಉತ್ತರವನ್ನ ನೀಡಿದ್ದಾರೆ. ಇದಷ್ಟೇ ಅಲ್ಲದೆ ಬೆಳೆ ಹಾನಿ ಪರಿಹಾರದಲ್ಲಿ ಒಟ್ಟು 6.84 ಕೋಟಿ ರೂಪಾಯಿ ಪರಿಹಾರವನ್ನ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕುತ್ತೆ. ಯಾವ ಜಿಲ್ಲೆಯ ರೈತರಿಗೆ ಹಾಕುತ್ತೆ ಮತ್ತು ಗೃಹಲಕ್ಷ್ಮಿಯರಿಗೆ ಬಂದಿರುವಂತಹ ಅಪ್ಡೇಟ್ ಏನು, ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದಾವೆ. ವೀಕ್ಷಕರೇ ನೋಡಿ, ಈ ಒಂದು ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರು, ಲೈಕ್ ಮಾಡದೇ ಇದ್ರೂ ಪರವಾಗಿಲ್ಲ, ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ನಾವು ಹೇಳುವಂತಹ ಎಲ್ಲ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ಳಿ. ದಯವಿಟ್ಟು ಕೊನೆವರೆಗೂ ನೋಡಿ, ಕೊನೆವರೆಗೂ ಕೂಡ ನೋಡಿ. ಯಾರು ಕೊನೆವರೆಗೂ ನೋಡ್ತೀರಾ ಅವರು ಮಾತ್ರ ಈ ಒಂದು ವಿಡಿಯೋನ ನೋಡಿ, ಮತ್ತು ಯಾರು ಸ್ಕಿಪ್ ಮಾಡಿ ನೋಡ್ತೀರಾ ಅವರು ನೋಡಬೇಡಿ. ಬಿಕಾಸ್ ನಾವು ಕೂಡ ತುಂಬಾನೇ ಇಂಪಾರ್ಟೆಂಟ್, ತುಂಬಾ ರಿಸರ್ಚ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೇವೆ. ಆದ್ರೂ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ವಿಡಿಯೋ ಅರ್ಥ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಪೂರ್ತಿಯಾಗಿ ಇನ್ಫಾರ್ಮೇಶನ್ ಅನ್ನು ತಗೊಳ್ಳಿ. ಓಕೆ, ಬನ್ನಿ ವೀಕ್ಷಕರೇ, ಬಂದಿರುವಂತಹ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಮೊದಲನೆಯದಾಗಿ ಬೆಳೆ ವಿಮೆ ಪರಿಹಾರದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಎಲ್ಲಾ ರೈತರಿಗೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ಒಟ್ಟು 35 ಲಕ್ಷ ರೈತರಿಗೆ ಬೆಳೆ ವಿಮೆ ಪರಿಹಾರ ನೀಡಲಾಗುತ್ತಿದೆ. ಇದಷ್ಟೇ ಅಲ್ಲದೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಘೋಷಿಸಿರುವಂತೆ ಈ ಒಂದು ಪರಿಹಾರದ ಹಣವನ್ನ ನೇರವಾಗಿ ರೈತರ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದ್ರೆ, ರೈತರು ಒಂದು ಪ್ರಕೃತಿ ವಿಕೋಪದಿಂದ ಈ ಬೆಳೆ ಹಾನಿಗೊಳಗಾದ ಅವರ ಒಂದು ತತ್ತರಿಸಬೇಕಾದ ಮತ್ತು ಮಳೆ ಬೆಳೆಯಲು ಆತ್ಮವಿಶ್ವಾಸ ಬರಬೇಕು. ಈ ಒಂದು ಉದ್ದೇಶದಿಂದ ರೈತರಿಗೆ ಬೆಳೆ ಪರಿಹಾರ ಹಣವನ್ನ ನೀಡುತ್ತೇವೆ ಅಂತ ಇಲ್ಲಿ ಸ್ವತಃ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಲ್ಲಿ 35 ಲಕ್ಷ ರೈತರಿಗೆ ಬೆಳೆ ಒಂದು ಪರಿಹಾರವನ್ನ ನೀಡಲಾಗುತ್ತಿದೆ. ಹಾಗಾದ್ರೆ ಬನ್ನಿ, ಯಾರಿಗೆ ನೀಡ್ತಾರೆ ಮತ್ತು ಸಾಲ ಮನ್ನಾ ಯಾರಿಗೆ ಮಾಡ್ತಾರೆ, ಬೆಳೆ ಹಾನಿ ಯಾವಾಗ ನಿಮ್ಗೆ ಸಿಗುತ್ತೆ ಮತ್ತು ಗೃಹಲಕ್ಷ್ಮಿ ಹಣ ಈ 4,000 ರೂಪಾಯಿ ಯಾವ ಜಿಲ್ಲೆಯ ಮಹಿಳೆಯರಿಗೆ ಬರುತ್ತೆ, ಎಲ್ಲ ಮಾಹಿತಿಯನ್ನ ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಆ ಕಾರಣ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದಿರುವಂತಹ ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನೋಡಿ ವೀಕ್ಷಕರೇ, ಇವತ್ತು ಬೆಳೆ ಪರಿಹಾರದ ಬಗ್ಗೆ ಅಂತಂದ್ರೆ ಈ ಸಾಲ ಮನ್ನಾ ಆಗಲಿ, ಬೆಳೆ ಪರಿಹಾರದ ಬಗ್ಗೆ ಆಗಲಿ, ಇತ್ತೀಚಿನ ಒಂದು ಸಂಸತ್ತಿನಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು. ಕೇಂದ್ರ ಸರ್ಕಾರ ಇಲ್ಲಿ ರೈತರ ಒಂದು ಕೃಷಿ ಸಾಲ ಮನ್ನಾ ಮಾಡುವುದೇ ಅಂತಂದು. ಆದ್ರೆ ಇದಕ್ಕೆ ಹಣಕಾಸು ಸಚಿವರು ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದ್ದಾರೆ. ಅದೇನಂತ ನೋಡ್ತಾ ಹೋಗೋಣ. ನೋಡಿ, ಈ ಒಂದು ವಿಡಿಯೋಗೆ ಕೇವಲ 500 ರಿಂದ 1,000 ಲೈಕ್ ಗಳನ್ನ ಕೇಳ್ತಾ ಇದ್ದಾವೆ. ನೀವೆಲ್ಲರೂ ಪ್ರತಿಯೊಬ್ಬರು ಕೂಡ ಮಾಡಿದ್ರೆ ಹಾಗೆ ಆಗುತ್ತೆ. ತಪ್ಪದೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಹಣಕಾಸು ಸಚಿವರು ಸ್ಪಷ್ಟ ಉತ್ತರ ಏನ್ ನೀಡಿದ್ದಾರೆ ಅಂತಂದ್ರೆ, ಇಲ್ಲಿ ಪ್ರಸ್ತುತ ಸಾಲ ಮನ್ನಾ ಮಾಡುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ. ಅಂದ್ರೆ ಸಾಲ ಮನ್ನಾ ನಿರೀಕ್ಷಿಸಿದ ರೈತರಿಗೆ ಇದು ನಿರಾಶಾಜನಕ ಸುದ್ದಿ ಆಗಿದೆ ವೀಕ್ಷಕರೇ. ಆದ್ರೆ ಸರ್ಕಾರ ಬೇರೆಯ ರೀತಿಯಲ್ಲಿ ಬೆಂಬಲ ನೀಡಲು ಪ್ರಯತ್ನ ಮಾಡ್ತಾ ಇದೆ, ಅದನ್ನು ಕೂಡ ತಿಳಿಸ್ತವೆ. ಇಲ್ಲಿ ಸ್ವಲ್ಪ ಚರ್ಚೆ ಮಾಡಿ ರೈತರ, ಏನಂದ್ರೆ ರೈತರು ಸಾಲದ ಒತ್ತಡದಲ್ಲಿ ಇರುವ ಪರಿಸ್ಥಿತಿ ಇವಾಗ ಬಂದಿದೆ. ಆದ್ರೆ ಸರ್ಕಾರದಿಂದ ಮುಂದಿನ ಹೆಜ್ಜೆ ಹೇಗಿರಬಹುದು ಎಂಬುದರ ಬಗ್ಗೆ ಮಾತನಾಡಬಹುದು. ಇದು ವಿಷಯವನ್ನ ದೀರ್ಘಗೊಳಿಸುತ್ತದೆ ಅಂತ ಹೇಳ್ಬಹುದು. ಇದಷ್ಟೇ ಅಲ್ಲದೆ ಇಲ್ಲಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್ಕಾರದಿಂದ. ಹೌದು ವೀಕ್ಷಕರೇ, ಇಲ್ಲಿ ಕಳೆದ ಕೆಲವು ದಿನಗಳಿಂದ ಇಲ್ಲಿ ಆಲಿಕಲ್ಲು ಮಳೆಯಿಂದ, ಆಣೆಕಲ್ಲು ಅಂತ ಕೆಲವೊಂದು ಕಡೆ ಹೇಳ್ತಾರೆ, ಹೌದು, ಇಲ್ಲಿ ಆಲಿಕಲ್ಲು ಮಳೆಯಿಂದ ರಾಜ್ಯದ ಹಲವು ಭಾಗಗಳಲ್ಲಿ ಬೆಳೆಗಳು ಹಾನಿಗೊಳಗಾದವು. ಹಾಗಾಗಿ ವೀಕ್ಷಕರೇ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ಈ ಹಿನ್ನೆಲೆಯಲ್ಲಿ ಇಲ್ಲಿ 4,828 ರೈತರಿಗೆ ಒಟ್ಟು 6.84 ಕೋಟಿ ರೂಪಾಯಿ ಹಣವನ್ನ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಮತ್ತು ಮಾಡಲಾಗುತ್ತಿದೆ ಅಂತ ಮಾಹಿತಿಯನ್ನ ಒದಗಿಸಲಾಗಿದೆ. ಇದಷ್ಟೇ ಅಲ್ಲದೆ ಇಲ್ಲಿ ಮಹಿಳೆಯರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಮತ್ತು ಇಲ್ಲಿ ನೋಡಿ, ಈ ಬೆಳೆ ಹಾನಿ ಪರಿಹಾರ ಏನಿದೆ ಅಲ್ಲ, ಇದು DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಈ ಮೂಲಕ ನೀಡಲ್ಪಟ್ಟಿರುವುದರಿಂದ ಮಧ್ಯವರ್ತಿಗಳ ಅವಶ್ಯಕತೆ ಇರುವುದಿಲ್ಲ ಮತ್ತು ರೈತರು ತಕ್ಷಣ ಹಣ ಪಡೆಯಬಹುದು. ಈ 6.84 ಕೋಟಿ, ಸುಮಾರು 7 ಕೋಟಿ ರೂಪಾಯಿ ಹಣವನ್ನ ನಿಮಗೆ ಬೆಳೆ ಹಾನಿ ಪರಿಹಾರವಾಗಿ ಹಾಕ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಬಂದಿದೆ. ಹಾವೇರಿ ಆಗಲಿ, ಗದಗ ಆಗಲಿ ಮತ್ತು ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳು, ಕಲಬುರಗಿ ಆಗಲಿ ಹಾಗೂ ಕೊಪ್ಪಳ ಜಿಲ್ಲೆ ಆಗಲಿ ಮತ್ತು ಗದಗ ಜಿಲ್ಲೆ ಆಗಲಿ, ಈ ಒಂದು ಜಿಲ್ಲೆಗಳಿಗೆ ಬಂದಿದೆ ಅಂತ ಅಧಿಕೃತವಾಗಿ ಮಾಹಿತಿ ಒದಗ್ತಾ ಇರುವಂತದ್ದು. ಹಾಗಾದ್ರೆ ನಿಮ್ಮ ಒಂದು ಜಿಲ್ಲೆಗಳಿಗೆ ಈ ಹಣ ಬಂದಿದೆನಾ ಇಲ್ವಾ ಅಂತ ನಾವು ತಿಳ್ಕೊಳ್ಳೋದು ತುಂಬಾ ಅವಶ್ಯಕ. ದಯವಿಟ್ಟು ನಿಮಗೆ ಹಣ ಬಂದಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ನೋಡಿ, ಮಹಿಳೆಯರಿಗೆ ಸಂಬಂಧಿಸಿದಂತೆ ಪ್ರಮುಖ ವಿಷಯ ಬಂದಿದೆ. ಹೌದು, ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಇಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣಕ್ಕೆ ಅರ್ಹತೆಯನ್ನ ಹೊಂದಿದ್ರಿ, ನಿಮಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನ ಒದಗಿಸಲಾಗಿದೆ. ಹೌದು ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಮಹಿಳೆಯರಿಗೆ ದೊಡ್ಡ ಆಧಾರವಾಗಿದೆ ಅಂತ ಹೇಳ್ಬೋದು. ಈ ಒಂದು ಯೋಜನೆಯಡಿ ಪ್ರತಿ ತಿಂಗಳು 2,000 ರೂಪಾಯಿ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿತ್ತು. ಮತ್ತು ಇಲ್ಲಿ ಈ ಏನು 2,000 ರೂಪಾಯಿ ಹಣ ಏನಿದೆ ಅಲ್ಲ, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇತ್ತೀಚೆಗೆ ಘೋಷಿಸಿರುವಂತೆ ಇಲ್ಲಿ ಜಿಲ್ಲಾ
ಏನು ಈ ಪ್ರತಿ ತಿಂಗಳು ಜಿಲ್ಲಾವಾರು ಹಣವನ್ನು ಹಾಕ್ತಾ ಇದ್ದಾರಲ್ಲ, ಇಲ್ಲಿ ಜುಲೈ ತಿಂಗಳ ಹಣವನ್ನು ಮತ್ತು ಈ ತಿಂಗಳ ಹಣವನ್ನು ಎರಡೂ ಸೇರಿ ಇಲ್ಲಿ ಗಣೇಶ ಹಬ್ಬಕ್ಕೂ ಮತ್ತು ಗಣೇಶ ಹಬ್ಬಕ್ಕೂ ಮುನ್ನ ಮತ್ತು ಗಣೇಶ ಹಬ್ಬ ಆದ ನಂತರನೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಮಹಿಳೆಯರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗುವುದು ಎಂಬ ಮಾಹಿತಿ ದೊರೆತಾ ಇರುವಂತದ್ದು. ಮತ್ತು ಈ ಹಣವನ್ನು ಮನೆ ಖರ್ಚು ಮತ್ತು ಮಕ್ಕಳ ಶಿಕ್ಷಣ ಅಥವಾ ಇತರ ಅಗತ್ಯಗಳಿಗೆ ಬಳಸಿಕೊಳ್ಳಬಹುದು ಅಂತ ಸರ್ಕಾರ ತಿಳಿಸಿದೆ. ಮತ್ತು ಇಲ್ಲಿ ಹಣ ಜಮೆ ಆಯಿತೆ ಅಂತ ನೀವು ಯಾವ ರೀತಿ ತಿಳ್ಕೊಳ್ಳೋದು ಅಂದ್ರೆ, ನೋಡಿ ಬಹಳಷ್ಟು ಜನರ ಪ್ರಶ್ನೆ ಇರುತ್ತದೆ, ನನ್ನ ಖಾತೆಗೆ ಹಣ ಜಮೆ ಆಯಿತಾ ಅಥವಾ ಇಲ್ಲವಾ ಎಂದು ಹೇಗೆ ತಿಳ್ಕೊಳ್ಳೋದು ಮತ್ತು ಹಣ ಯಾವಾಗ ಜಮೆ ಆಗುತ್ತೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ. ನೋಡಿ, ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ, ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಹಾಕಿ ನೀವು ಚೆಕ್ ಮಾಡ್ಕೊಳ್ಬಹುದು. ಹೌದು, ಈ ಒಂದು ಮಾಹಿತಿ ಕಣಜ ಅಂತ ಒಂದು ವೆಬ್ಸೈಟ್ ಇರುತ್ತೆ, ಅದರ ಲಿಂಕ್ ಅನ್ನು ಬೇಕಾದ್ರೆ ಕೆಳಗಡೆ ಕೊಟ್ಟಿರ್ತವೆ. ನೋಡಿ, ನೀವು ಮಾಹಿತಿ ಕಣಜ ವೆಬ್ಸೈಟ್ ನೀವು ಗೂಗಲ್ನಲ್ಲಿ ಹೋಗಿ ಮಾಹಿತಿ ಕಣಜ ಅಂತ ಸರ್ಚ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇರೋದಿಲ್ಲ. ಅಲ್ಲಿ ಸರ್ಚ್ ಮಾಡಿದಾಗ ಫಸ್ಟ್ ಒಂದು ವೆಬ್ಸೈಟ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ಆಧಾರ್ ಸಂಖ್ಯೆ ಅಥವಾ ನಿಮ್ಮ ಒಂದು ರೇಷನ್ನ RD ನಂಬರ್ ಅನ್ನು ಕೂಡ ಹಾಕಿ ಚೆಕ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ DBT ಕರ್ನಾಟಕ ಆಪ್ ಅನ್ನ ಬಳಸಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಹಾಕಿಬಿಟ್ಟು ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಬಹುದು. ಮತ್ತು OTP ಬರುತ್ತೆ ನಿಮ್ಮ ಒಂದು ಫೋನ್ ನಂಬರ್ಗೆ, ಅದನ್ನ ಎಂಟರ್ ಮಾಡಿ. ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಬಂತೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತೆ ನಿಮಗೆ ಏನಾಗಿದೆ ಅಂತ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ ವೀಕ್ಷಕರು, ಇಲ್ಲಿ ನಿಮಗೆ ಕೊನೆಯದಾಗಿ ಇನ್ನೊಂದು ಮಾಹಿತಿ ಬಂದಿದೆ ರೈತರಿಗೆ ಮತ್ತು ಮಹಿಳೆಯರಿಗೆ. ಇಲ್ಲಿ ಹಂತ ಹಂತವಾಗಿ ವಿವರಿಸುತ್ತೇವೆ ಎಲ್ಲ ಮಾಹಿತಿಯನ್ನ. ನೋಡಿ, ನೀವು ವೆಬ್ಸೈಟ್ಗೆ ಹೋಗುವುದು ಹೇಗೆ ಅಂತಂದ್ರೆ, ನಾನು ಲಿಂಕ್ ಕೊಟ್ಟಿರ್ತಾನೆ ಮತ್ತು ಆಪ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು, ಅದರ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತಾನೆ. ಇವಾಗ ನೋಡಿ ಏನ್ ಮಾಹಿತಿ ಬಂದಿದೆ ಅಂತಂದ್ರೆ, ಇಲ್ಲಿ ಇವತ್ತು ರೈತರಿಗೆ ತುಂಬಾ ಪ್ರಮುಖವಾದಂತಹ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ. ಏನಂದ್ರೆ ಬೆಳೆ ವಿಮೆ ಪರಿಹಾರ ಹಾಗೂ ಬೆಳೆ ಹಾನಿ ಪರಿಹಾರ, ಈ ಎರಡರಲ್ಲೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಸರ್ಕಾರ. ಆದರೆ ಸಾಲ ಮನ್ನಾ, ನಾನು ಹೇಳಿದ ರೀತಿ ನಿಮಗೆ ಈ ವರ್ಷ ಸಾಲ ಮನ್ನಾ ಆಗೋದು ತುಂಬಾ ಕಠಿಣವಿದೆ ವೀಕ್ಷಕರೇ. ದಯವಿಟ್ಟು ನಾವು ಇವೆಲ್ಲ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇರ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷಾಂತರ ಜನರಿಗೆ ಹೆಲ್ಪ್ ಆಗಿದೆ, ನಮ್ಮ ಒಂದು ಚಾನಲ್ ಇಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೋಡಿ ಇಲ್ಲಿ ಸಾಲ ಮನ್ನಾ ಈ ಬಾರಿ ಒಂದು ಊಹೆ ಮಾಡೋದಾದ್ರೆ ಸಾಲ ಮನ್ನಾ ಆಗೋದು ತುಂಬಾ ಒಂದು ಡೌಟ್ ಇದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಇದರ ಒಂದು ಏನಾದರೂ ಅಪ್ಡೇಟ್ ಬಂದ್ರೆ ನಾನು ಪಕ್ಕ ನಿಮಗೆ ತಿಳಿಸ್ತೇನೆ. ಇದಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ಎರಡು ಗುಡ್ ನ್ಯೂಸ್ ಇದೆ. ಏನಂತಂದ್ರೆ ಬೆಳೆ ವಿಮೆ ಪರಿಹಾರ ಆಗುತ್ತೆ ಹಾಗೂ ಬೆಳೆ ಹಾನಿ ಪರಿಹಾರನೂ ಕೂಡ ಆಗುತ್ತೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಬರುವ ಹಬ್ಬದಂದು ಅಥವಾ ಹಬ್ಬದ ನಂತರ ಹಾಗೂ ಹಬ್ಬದ ಮುನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 4,000 ರೂಪಾಯಿ ಹಣ ಜಮೆ ಆಗುತ್ತೆ. ಅಂದ್ರೆ ಕಳೆದ ತಿಂಗಳಿನ ಹಣ ಹಾಗೂ ಈ ತಿಂಗಳಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಜಮೆ ಆಗುತ್ತೆ. ನೋಡಿ, ಇಲ್ಲಿ ನೀವು ಯೋಚನೆ ಮಾಡಿ, ಈ ಸಾಲ ಮನ್ನಾ ಮಾಡೋದ್ರಿಂದ ಸರ್ಕಾರಕ್ಕೆ ಯಾಕೆ ಹೊರೆ ಆಗುತ್ತೆ ಅಂತ. ಏನಂದ್ರೆ ಇವಾಗ ನೀವು ಸಾಲ ತಗೊಂಡಾಗ ಅಲ್ಲಿ ಬಡ್ಡಿ ಇರುತ್ತೆ. ಇವಾಗ ನಿಮ್ದು ಸಾಲವನ್ನ ಮನ್ನಾ ಮಾಡಿದ್ರೆ ಬಡ್ಡಿ ಕೂಡ ಮನ್ನಾ ಮಾಡಬೇಕು. ಹಾಗಾಗಿ ಇವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಕೆಲವೊಂದ್ಸರಿ ಮಾಡಿದ್ದಾರೆ, ಕೆಲವೊಂದಿಷ್ಟು ಪಾರ್ಟಿಗಳು ಮಾಡಿದಾವೆ, JDS ಮಾಡಿದೆ, ಅದೇ ರೀತಿ ಇಲ್ಲಿ BJPನೂ ಕೂಡ ಮಾಡಿದೆ, ಕೆಲವೊಂದು ಟೈಮ್ನಾಗ ಕಾಂಗ್ರೆಸ್ ಕೂಡ ಮಾಡಿದೆ. ಆದರೆ ಈ ಎಲ್ಲ ಗ್ಯಾರಂಟಿಗಳಿಗೆ ಹಣವನ್ನ ಹಾಕುವುದರಿಂದ ಅವರ ಬಳಿ ಹಣ ಇರ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಆದರೆ ರೈತರಿಗೆ ತುಂಬಾ ಕಡಿಮೆ ಸೌಲಭ್ಯವನ್ನ ಇವಾಗ ಪ್ರಸ್ತುತ ಇರುವಂತಹ ಸರ್ಕಾರ ಕೊಡ್ತಾ ಇರುವಂತದ್ದು ರೈತರನ್ನ ತುಂಬಾ ನಿರಾಶೆಯಾಗಿ ಮಾಡ್ತಾ ಇದೆ. ಆದರೆ ನಾವು ಕಾದ್ ನೋಡೋಣ. ಮತ್ತು ಇಲ್ಲಿ ಗೃಹಲಕ್ಷ್ಮಿಯ ಒಂದು ರೂಪದಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಮತ್ತು ಏನಂತಂದ್ರೆ ವಿದ್ಯಾನಿಧಿ ರೂಪದಲ್ಲಿ ಇಲ್ಲಿ 3,000 ರೂಪಾಯಿ ಮತ್ತು ಇಲ್ಲಿ ಗೃಹಲಕ್ಷ್ಮಿ ರೂಪದಲ್ಲಿ ಉಚಿತ ಕರೆಂಟ್ ಹಾಗೂ ಇನ್ನಿತರ ಯೋಜನೆಗಳನ್ನ ಕೊಟ್ಟಿದೆ. ಆದರೆ ಇಲ್ಲಿ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಇವ್ರಿಗೆ ತುಂಬಾ ಒಂದು ಮೊದಲನೆಯ ಆದ್ಯತೆಯನ್ನು ಇವರು ಕೊಡಬೇಕು. ಆ 5 ಗ್ಯಾರಂಟಿಗಳಲ್ಲಿ ರೈತರಿಗೆ ಉಪಯೋಗವಾಗುವಂತಹ ಯಾವುದೇ ಒಂದು ರೀತಿ ಗ್ಯಾರಂಟಿ ಇಲ್ಲ ವೀಕ್ಷಕರೇ. ಹಾಗಾಗಿ ನಾವು ಕಾದ್ ನೋಡೋಣ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬಂತು ಅಂದ್ರೆ ತಕ್ಷಣ ವಿಡಿಯೋ ಮಾಡ್ತವೆ. ನಿಮ್ಮ ಗೃಹಲಕ್ಷ್ಮಿ ಹಣ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಈ ವಾರದ ಒಂದು ಎಂಡಿಂಗ್ ನಲ್ಲಿ ಜಮೆ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದಾವೆ. ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋನ ಯಾರ್ಯಾರು ಕೊನೆವರೆಗೂ ನೋಡಿದ್ರು ನಿಮ್ಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಯಾರಿನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ನಿಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್. ಮತ್ತು ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ, ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.